ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗಲ್ಲಿ ನಾನು ಕ್ಯಾಪ್ಸಿಕಮ್ ಪಲ್ಯ ಮತ್ತು ಜೋಳದ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಟೊಮೆಟೊಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ಮನ್ನು ತುಂಬ ಹೇಗೆ ಕಟ್ ಮಾಡ್ತೀವೋ ಹಾಗೆ ಕಟ್ ಮಾಡಿ ಅದರ ಒಳಗಿರೋ ಬೀಜನೆಲ್ಲ ತಕ್ಕೋಬೇಕು. ನಾನು ಮಾಡೋ ಮುಂದೆ ಬೀಜನೆಲ್ಲ ತಕ್ಕೊಂಡು ಮಾಡ್ತೀನಿ. ಈಗ ನೋಡಿ, ನಾನು ಕ್ಯಾಪ್ಸಿಕಮನ್ನು ಒಂದೊಂದಾಗಿ ಎಲ್ಲ ಕಟ್ ಮಾಡಿಕೊಂಡು ಬೀಜನ ತಕ್ಕೊತಾ ಇದ್ದೀನಿ. ಬೀಜ ಎಲ್ಲ ತೆಗಿಬೇಕು. ಈಗ ನೋಡಿ, ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರುವಂಥ ಕ್ಯಾಪ್ಸಿಕಮನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ ನಂತರ ಇದು ಸ್ವಲ್ಪ ಮೆತ್ತಗಾಗುತ್ತೆ. ಈಗ ನೋಡಿ, ಅದರಲ್ಲಿ ತುಂಬುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ 2 ಟೇಬಲ್ ಸ್ಪೂನು ಶೇಂಗಾ ಪುಡಿ ಹಾಗೂ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು. ಈಗ ಹುಣಸೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣು ರಸ ಎಲ್ಲ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ತುಂಬಕ್ಕೆ ರೆಡಿಯಾಗಿದೆ. ಈಗ ಫ್ರೈ ಮಾಡಿರುವಂತಹ ಕ್ಯಾಪ್ಸಿಕಮನ್ನು ಈ ಮಸಾಲೆಯನ್ನು ಅದರಲ್ಲಿ ಹಾಕಿ ತುಂಬ್ಕೋಬೇಕು. ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡ್ತೀವಲ್ಲ ಹಾಗೆ ಇದನ್ನು ತುಂಬಿಕೊಂಡು ರೆಡಿ ಮಾಡ್ಕೋಬೇಕು. ಈಗ ನೋಡಿ, ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಜೀರಿಗೆ, ಸಾಸಿವೆಯನ್ನು ಹಾಕಿ ನಂತರ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೋಬೇಕು. ಹಾಗೂ ಟೊಮೆಟೊಯನ್ನು ಹಾಕಿ ಮೆತ್ತಗಾಗುವವರೆಗೂ ಬಾಡಿಸ್ಕೋಬೇಕು. ನೋಡಿ, ಹೀಗೆ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನಾನು. ಆಮೇಲೆ ತುಂಬಿರುವಂಥ ಕ್ಯಾಪ್ಸಿಕಮನ್ನು ಅದರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಅದು ಕುದೀತಾ ಇದೆ. ನೋಡಿ, ಹೀಗೆ ಕುದೀತಾ ಇದೆ. ಈಗ ಇದು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿದೆ. ಈಗ ನಾನು ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ನೀರು ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀನಿ. ನೀರು ಕುದಿಯಕ್ಕೆ ಇಟ್ಕೊಂಡಿನಿ. ಈಗ ನೋಡಿ, ಜೋಳದ ಹಿಟ್ಟನ್ನು ಚಾನ್ಸ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಜೋಳದ ಹಿಟ್ಟನ್ನು ಚಾನ್ಸ್ಕೊಂಡಿನಿ. ಈಗ ಇದರಲ್ಲಿ ಸ್ವಲ್ಪ ಒಣ ಹಿಟ್ಟನ್ನು ತೆಗೆದುಕೊಳ್ಬೇಕು. ಈಗ ನೋಡಿ ಫ್ರೆಂಡ್, ಈ ಹಿಟ್ಟನ್ನು ನಡುವೆ ಸ್ವಲ್ಪ ಗುಂಡಿ ಮಾಡ್ಕೋಬೇಕು. ಏಕೆಂದರೆ ಬಿಸಿ ನೀರನ್ನು ಇದರಲ್ಲಿ ಹಾಕ್ಕೋಬೇಕು. ನೋಡಿ, ಈಗ ನೀರು ಕುದೀತಾ ಇದೆ. ಬಿಸಿ ನೀರನ್ನು ನಾನು ಈ ಹಿಟ್ಟಲ್ಲಿ ಗುಂಡಿ ಮಾಡ್ಕೊಂಡಿರೋ ಹಿಟ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ಹೀಗೆ ಹಾಕ್ಕೋಬೇಕು. ಒಂದು ಸ್ಪೂನಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈಗ ಎಲ್ಲ ಒಣ ಹಿಟ್ಟನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ. ಅಂದರೆ ನೀರು ಎಟ್ಟು ಹಿಡಿಯುತ್ತೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಗ್ಯಾಸ್ ಮೇಲೆ ತವೆ ಇಟ್ಕೋತಾ ಇದ್ದೀನಿ. ಬನ್ನಿ ಈಗ ಹಿಟ್ಟನ್ನು ನಾದ್ಕೊಳ್ಳೋಣ. ನೋಡಿ, ಈಗ ನಾನು ಹಿಟ್ಟು ನಾದ್ಕೋತೀನಿ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಒಂದು 4-5 ನಿಮಿಷಗಳ ಕಾಲ ಹಿಟ್ಟನ್ನು ನಾದ್ಕೋಬೇಕು. ನೀರನ್ನು ಕಾಯಿಸಿರೋ ಪಾತ್ರೆಯಲ್ಲಿ ಸ್ವಲ್ಪ ತಣ್ಣೀರನ್ನು ಹಾಕಿ ತೆಗೆದಿಟ್ಕೋಬೇಕು. ಈಗ ನೋಡಿ, ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣೀರನ್ನು ಚಿಮಿಸ್ಕೊಂಡು ಹಿಟ್ಟನ್ನು ನಾದ್ಕೋಬೇಕು.
ಈಗ ನೋಡಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕ್ಕೋಬೇಕು. ನೋಡಿ ಹೀಗೆ ಹಗುರವಾಗಿ ತಟ್ಟಬೇಕು. ನೋಡಿ ಹೀಗೆ ರೌಂಡ್ ಆಗಬೇಕು. ಈಗ ಗ್ಯಾಸ್ ಸಿಮ್ಮನ್ನು ಜೋರು ಮಾಡ್ಕೋಬೇಕು. ರೊಟ್ಟಿ ಹಾಕಬೇಕಾದ್ರೆ ತೆವಿ ಚೆನ್ನಾಗಿ ಕಾಯಬೇಕು. ಈಗ ನೋಡಿ ರೊಟ್ಟಿ ರೆಡಿಯಾಗಿದೆ. ಅಂದರೆ ಹಿಟ್ಟು ಒಬ್ಬರಿಗೆ ಗಟ್ಟಿ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ತೆಳು ಬೇಕಾಗುತ್ತೆ. ನನಗೆ ಸ್ವಲ್ಪ ಮೀಡಿಯಮ್ ಬೇಕು. ನಾನು ಅದಕ್ಕೋಸ್ಕರ ಮೀಡಿಯಮ್ ಆಗಿ ಹಿಟ್ಟನ್ನು ನಾದ್ಕೊತೀನಿ. ಭಾಳ ತೆಳುವನ್ನು ನಾದ್ಕೊಂಡ್ರೆ ರೊಟ್ಟಿ ಬಿಡೋಕ್ಕೆ ಬರಲ್ಲ. ಅದಕ್ಕೆ ಮೀಡಿಯಮ್ ಆಗಿ ನಾದ್ಕೋಬೇಕು. ಈಗ ನೋಡಿ ಹಿಟ್ಟು ನಾದ್ಕೊಂಡು ರೆಡಿಯಾಗಿದೆ. ಈಗ ನಾನು ರೊಟ್ಟಿ ಬಡಿತಾ ಇದ್ದೀನಿ. ಇದನ್ನು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಇನ್ನೊಂದು ರೊಟ್ಟಿ ಹಿಟ್ಟಿಗೆ ರೆಡಿ ಮಾಡಿ ಹೀಗೆ ಕೈಯಿಂದ ಸ್ವಲ್ಪ ರೌಂಡ್ ಮಾಡಿ ಮೇಲೆ ಹಾಕಿರುವಂಥ ರೊಟ್ಟಿಗೆ ಬಡಿಬೇಕು. ಒಂದು ಬಟ್ಟೆ ತಗೊಂಡು ಅದರಿಂದ ನೀರನ್ನು ಹಚ್ಚಬೇಕು ಮೇಲೆ. ಈಗ ನೋಡಿ ಇನ್ನೊಂದು ರೊಟ್ಟಿಯನ್ನು ಬಡಿತಾ ಇದ್ದೀನಿ. ಒಂದು ಬೇಯೋವರೆಗೂ ಇನ್ನೊಂದು ರೊಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ಈಗ ಒಲೆ ಮೇಲಿರುವ ರೊಟ್ಟಿಯನ್ನು ತಿರುವಿ ಹಾಕಬೇಕು. ತಿರುವಿ ಹಾಕಿದ್ದೀನಿ ನಾನೀಗ. ಈಗ ನೋಡಿ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊಂಡೀನಿ. ತೆವಿ ಮೇಲಿರೋ ರೊಟ್ಟಿ ಹೀಗೆ ಬೇಯಿಸಬೇಕು. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಉಬ್ಬಿದರೆ ರೊಟ್ಟಿ ಮೆತ್ತಗಾಗಿರುತ್ತೆ. ಈಗ ನೋಡಿ ಇನ್ನೊಂದು ರೊಟ್ಟಿಯನ್ನು ಬೇಯಿಸ್ತಾ ಇದ್ದೀನಿ. ಈ ಉಳಿದಿರುವಂಥ ಹಿಟ್ಟನ್ನು ನಾನು ರೊಟ್ಟಿ ಮಾಡ್ಕೊತೀನಿ. ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಬೇಗ ಡೈಜೆಷನ್ ಕೂಡ ಆಗುತ್ತೆ. ಈಗ ನಾನು ಪಚಡಿ ಮಾಡ್ಕೊತಾ ಇದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಖಾರ ಹಾಗೂ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಬೇಕಿದ್ರೆ ಸ್ವಲ್ಪ ಮೊಸರು ಕೂಡ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನದ ಊಟ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.